ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕುಂಬಳದ ಕಾಯಿ ಅನ್ನ ತಿಂದಿದ್ದೀರಾ, ಬನ್ನಿ ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಇದಕ್ಕೆ ಕೊತ್ತಂಬರಿ ಕಾಳು ಹಾಗೆ ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಡ್ರೈ ಪೌಡರ್. ಮತ್ತು ಬೆಳಿಗ್ಗೆನೇ ನಮ್ಮ ಅಜ್ಜಿ ಕುಂಬಳಕಾಯಿನ ಹೊಡೆದಿದ್ರು, ಅಂದರೆ ಇದನ್ನು ಹೊಸ್ತಿನ ಮೇಲೆ ಹೊಡಿಬೇಕಂತ ಒಂದು ಪದ್ಧತಿ ಇದೆ, ಯಾವುದೇ ಕಾರಣಕ್ಕೂ ಅದನ್ನು ಕುಯ್ಯಬಾರ್ದು ಅಂತ. ಸೊ ಹಾಗಾಗಿ ಹೊಡೆದು ಕೊಟ್ಟಿದ್ರು. ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಕುಂಬಳದ ಅನ್ನ ಮಾಡಿದ್ವಿ. ಸ್ವೀಟ್ ಕೂಡ ಮಾಡ್ಕೊಬೋದು. ಸೊ ಅದೇ ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನನಗೆ ಕುಂಬಳಕಾಯಿ ಅರ್ಧ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಬೇಗ ಬೇಯುತ್ತೆ. ಅಂದರೆ ಕುಂಬಳಕಾಯಿ ಯೂಶ್ವಲಿ ಬೇಯುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಅನ್ನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ರೀಸನ್ಗೋಸ್ಕರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನು ಕುಕ್ಕರಲ್ಲಿ ಮಾಡ್ಕೊತೀನಿ, ಹಾಗಾಗಿ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ. ಇದಕ್ಕೆ ಯಾವುದೇ ಮಸಾಲ ಐಟಮ್ ಏನು ಹಾಕೋ ಹಾಗಿಲ್ಲ. ಜಸ್ಟ್ ನಾನೇನು ರುಬ್ಕೊಂಡಿದ್ದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಜಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೊದಲೇ ಮೆಂತ್ಯ ಬೇಯಕ್ಕೆ ಹಾಕಬೇಕಿತ್ತಂತೆ, ನಂಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಹಾಗಾಗಿ ಅದೊಂದು ಸ್ಕಿಪ್ ಆಗಿದೆ. ನೆಕ್ಸ್ಟ್ ಈಗ ಅದು ಹಸಿ ಸ್ಮೆಲ್ ಹೋದ ನಂತರ ಅದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕುಂಬಳಕಾಯಿ ಹೋಳುಗಳನ್ನ ಹಾಕ್ಕೊಂಡು, ಇದು ಸಿಹಿ ಕುಂಬಳ, ಇದನ್ನ ಚೆನ್ನಾಗಿ ಬಾಡಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಾಡಿಸ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿ ಹಾಕೊಳ್ಳೋಣ. ಇಲ್ಲೇ ಆ್ಯಕ್ಚುಲಿ ಏನು ಗರಂ ಮಸಾಲ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದೆ ಅಲ್ವ, ನಾನು ಟೇಸ್ಟ್ ಬರಲಿ ಅಂತ ಹೇಳಿ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಸ್ವಲ್ಪ ಚೆನ್ನಾಗಿ ಕುದಿಯೋ ಹಂತಕ್ಕೆ ಬಂದಾಗ ನಾವು ಇದಕ್ಕೆ ತೊಳೆದಿಟ್ಕೊಂಡಂಥ ಅಕ್ಕಿ ಹಾಕ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮರ್ತಿದ್ದೆ, ನಾನೇನು ಪೌಡ್ರ್ ಮಾಡ್ಕೊಂಡಿದ್ದೆ ಸಾಂಬಾರ್ದು, ಅಂದರೆ ಸಾಂಬಾರು ಕಾಳು, ಅಂದರೆ ನಾವು ಅದನ್ನು ಸಾಂಬಾರು ಬೀಜ ಅಂತಲೂ ಹೇಳ್ತೀವಿ, ಅಥವಾ ಕೊತ್ತಂಬರಿ ಬೀಜ, ಅದ್ರದ್ದು ಪೌಡ್ರು ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಂಡೆ. ನೋಡಿ, ಇವಾಗ ಕುದೀತಿದೆ, ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕ್ಕೊಳ್ಳೋಣ. ಇದನ್ನು ಬಂದು ಹುಚ್ಚಳೆಣ್ಣೆ ಅಂತ ಸಿಗುತ್ತೆ, ಹುಚ್ಚಳೆಣ್ಣೆ ಮತ್ತು ಬೆಲ್ಲ ಹಾಕ್ಕೊಂಡು ತಿನ್ಬೋದು, ಅಥವಾ ಸ್ವೀಟ್ ಕಾಯಿ ಚಟ್ನಿ ಮಾಡಿಕೊಂಡು ಕೂಡ ತಿನ್ಬೋದು. ಸ್ವೀಟ್ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿದರೆ, ನಿಮಗೆ ಎಷ್ಟು ಬೇಕಷ್ಟು ಕಾಯಿ ಮತ್ತು ಬೆಲ್ಲ, ಒಂದು ಏಲಕ್ಕಿ ಇದ್ದರೆ ಸಾಕು, ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಅದೇ ಸ್ವೀಟ್ ಚಟ್ನಿ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ಈ ಹಂತದಲ್ಲಿ ನೀವು ಸಪ್ಪೆ ಅನಿಸಿರೋ ಉಪ್ಪೆಲ್ಲ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ 2 ವಿಷಲ್ ಕೂಗಿಸ್ಕೊಂಡೆ. ನೋಡಿ, ಅನ್ನ ಈ ಥರ ಆಗಿತ್ತು, ಚೆನ್ನಾಗಿ ಹೋಳುಗಳೆಲ್ಲ ಬೆಂದಿತ್ತು ಮತ್ತು ಈ ಕಲರ್ ಬಂದಿತ್ತು. ತುಂಬ ಚೆನ್ನಾಗಿತ್ತು, ಹಾಗೆ ಕೂಡ ತಿನ್ನೋಕ್ಕೆ ಚೆನ್ನಾಗಿತ್ತು. ಸೊ ಬನ್ನಿ, ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಈ ಥರ ಮಾಡೋದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನನ್ನ ಡಿಶ್ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.